ಕುಮಾರ್ ನಿಂಗಮಾರಿ ಅಂತ. ನಾನು ಮುಖ ಮಳಕೇಡ್ ನಮ್ಮದು. ನಾನು ಸಾಮಾಜಿಕ ಹೋರಾಟಗಾರರು. ನಮ್ಮ ಮಳಕೇಡ್ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದಂಥ ದಸರಥ್ ಪಾತ್ರೆಯವರು ಎಸಗಿದಂಥ ಏನು ಹಣ ಇದೆ 1,55,68,668 ರೂಪಾಯಿ ಲೂಟಿ ಮಾಡಿದ್ದಾನೆ. ಅದು ಏನೇನು ಲೂಟಿ ಮಾಡಿದ್ದಾನೆ ಅಂತ ತಮಗೆ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಮಳಕೇಡ್ ಗ್ರಾಮ ಪಂಚಾಯಿತಿಯಲ್ಲಿ ಅವನು ಹೇಳಿದ್ದಾನೆ, ವಚನ ಹಚ್ಚಿದ್ದಾನೆ, 120 ಮೋಟ್ರ್ ಖರೀದಿ ಮಾಡಿದೆ ಅಂತ ಹೇಳಿದ್ದಾನೆ. ಅವೆಲ್ಲ ಬೋಕಸ್ ಬಿಲ್ಗಳು. ಅದ ನಂತರ ಸ್ಟಾರ್ಟರ್ಗಳು, ನಾನು ಸ್ಟಾರ್ಟರು 236 ಸ್ಟಾರ್ಟರ್ ಖರೀದಿ ಮಾಡಿದ್ದೇನೆ. ಸ್ಟಾರ್ಟರ್ ಹೇಗಿದೆ ನೋಡಿ, ನಮ್ಮ ಮಳಕೇಡ್ ಗ್ರಾಮ ಪಂಚಾಯತಿಯಲ್ಲಿ ಇರುವಂಥ ಸ್ಟಾರ್ಟರ್ ಇದು. ಏನು ಈ ಥರ ಸ್ಟಾರ್ಟರ್ ಖರೀದಿ ಮಾಡಿದ್ದಾನೆ ಅಂತ ಹೇಳಿ ಬೋಕಸ್ ಬಿಲ್ ಇದ್ದಾನೆ. ಯಾವ ಸ್ಟಾರ್ಟರ್ಗಳೆಲ್ಲ ಖರೀದಿ ಮಾಡಿಲ್ಲ. ಅದ ನಂತರ ಬಲ್ಪ್, ನಮ್ಮ ಹಳ್ಳಿಯಲ್ಲಿ ಏನು ನಾವು ಕಂಬಗಳಿಗೆ ಬಲ್ಪ್ ಹಾಕ್ತಾರೆ, ಆ ಬಲ್ಪ್ 1,055 ಬಲ್ಪ್ ಖರೀದಿ ಮಾಡಿರ್ತಾರೆ. ಅದನ್ನು ಎಲ್ಲ ಸುಳ್ಳು. ಅದ ನಂತರ 923 ಬ್ಯಾಗ್ಗಳು ಅದೇ ಬ್ಲೀಚಿಂಗ್ ಪೌಡರ್ಸ್ ತಂದು ನಾನು ಮಳಕೇಡ್ ತುಂಬ ನಾನು ಚೆಲ್ಲಿದ್ದೀನಿ, ಮಳಕೇಡ್ ತುಂಬ ನಾನು ಸ್ವಚ್ಛಗೊಳಿಸಿದ್ದೀನಿ ಅಂತ ಏನು ಸುಳ್ಳು ಹೇಳಿದ್ದಾನೆ. ಅದರ ವೋಚರ್ಸ್ ನಮ್ಮ ಹತ್ತಿರ ಇದ್ದಾವೆ. ಯಾವುದೋ ಒಂದು ಬ್ಯಾಗನ್ನು ತಂದು ಮಳಕೇಡ್ ಪಂಚಾಯತಿಯಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕಿರೋದಿಲ್ಲ. ಇದು ಕೇವಲ ರೊಕ್ಕ ಹಣವನ್ನು ಲೂಟಿ ಮಾಡೋ ಉದ್ದೇಶ ಸಲುವಾಗಿ ವೋಚರ್ಸ್ ಹಚ್ಚಿ ಅಮೌಂಟ್ ಲೂಟಿ ಮಾಡಿದ್ದೇನೆ. ಅದರ ನಂತರ ಮಳಕೇಡ್ ಗ್ರಾಮ ಪಂಚಾಯತಿಯಲ್ಲಿ ಒಂದು ಗ್ರಾಮ ಸಭೆ ಮಾಡಬೇಕಂತಂದರೆ ಎಲ್ಲ ಸದಸ್ಯರಿಗೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಗ್ರಾಮ ಸಭೆ ಕರಿಬೇಕು. ಅದೆಲ್ಲ ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೊತ್ತಿಲ್ಲದೆ ತಮ್ಮ ಪಂಚತಂತ್ರದಲ್ಲಿ 2.0ದಲ್ಲಿ ತಂತ್ರಾಂಶದಲ್ಲಿ ಅವನ ಅಧ್ಯಕ್ಷರು ಮತ್ತು PDO ಅವರು ಕೂಡಿ ಅದು ಒಂದು ಗ್ರಾಮ ಸಭೆ ನಡವಳಿಕೆ ಇದು ಮಾಡ್ತಾರೆ. ಅದನ್ನು ಬೆರಳುಚ್ಚೆ ಅಂದರೆ ಅವರು ಹೆಬ್ಬಟ್ಟು ತುಂಬ ಬಯೋಮೆಟ್ರಿಕ್ ಮಾಡಿಕೊಂಡು ಅದು ಗ್ರಾಮ ಸಭೆ ಒಂದು ಸಭಾ ನಡವಳಿಕೆ ಪ್ರೊಸೀಡಿಂಗ್ ಪಾಸ್ ಮಾಡ್ತಾರೆ ಅಂತ. ಇದು ಕಾನೂನು ಬಹಿರವಾದಂಥ ಇದು ಮಾಡೋಕ್ಕೆ ಬರಲ್ಲ ಆ್ಯಕ್ಚುಲಿ, ಆದರೆ ಈ PDO ಮಾಡಿದ್ದೇನೆ. ಅದ ನಂತರ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 10 ಮಳಿಗೆಗಳಿದೆ, ಅಂದರೆ ಅಂಗಡಿಗಳು. ನಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಥ 10 ಅಂಗಡಿಗಳಲ್ಲಿ 7 ಅಂಗಡಿಗಳು ಆಲ್ರೆಡಿ ನೋಟಿಸ್ ಕೊಟ್ಟು ಖಾಲಿ ಮಾಡಿದ್ದಾರೆ. ಇನ್ನು 3 ಅಂಗಡಿಗಳು ಕೋಟೆಯಲ್ಲಿದೆ, ಅದಕ್ಕೆ ಏನು ಖಾಲಿ ಮಾಡಿಲ್ಲ. ಆದರೆ 7 ಅಂಗಡಿಗಳು ಏನು ಉಳಿದಿದ್ದಾವಲ್ಲ, ಬಾಕಿ ಉಳಿದವು, ಅದಕ್ಕೂ ಹೇಳಿದ್ದಾರೆ ತಾಲೂಕು ಪಂಚಾಯತಿಯವರು. ಅದೇನು ನೋಡಿ ಅವ್ರಿಗೂ ಗ್ರಾಮ ಸಭೆ ಮಾಡಿ ಗ್ರಾಮ ಸಭೆಯಲ್ಲಿ ಹರಾಜು ಮಾಡಿಸಿ ಅದಕ್ಕೆ ಅವ್ರಿಗೆ ಹರಾಜಿನಲ್ಲಿ ಯಾರು ತಗೋತಾರೆ ಅವ್ರಿಗೆ ಅಲಾಟ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಗ್ರಾಮ ಪಂಚಾಯತಿ ದಸರಥ್ PDO ಅವರು ಕೇವಲ ಒಳ ಒಪ್ಪಂದ ಮುಖಾಂತರ, ಅಂದರೆ ಅದೇನು 2 ವರ್ಷ 11 ತಿಂಗಳು, ಅದು ಕೇವಲ 1 ತಿಂಗಳಿಗೆ 1,000 ರೂಪಾಯಿ ಅಂತೆ ಅದು ಅದರ ಬಾಡಿಗೆ. ಮತ್ತು ಮುಂಗಡ ಅಂತ 25,000 ರೂಪಾಯಿ ಇಸ್ಕೊಂಡಿದ್ದಾನೆ. ಇಸ್ಕೊಂಡು 2 ವರ್ಷ 11 ತಿಂಗಳು ಅದು ಮಾಡಪ್ಲೇ ಇಲ್ಲ. ಒಂದೇ ವರ್ಷದ ಇಲ್ಲ 18 ತಿಂಗಳು ಅಷ್ಟೇ ಮಾಡಬೇಕು. ಅದು ಬಿಟ್ಟು 2 ವರ್ಷ 11 ತಿಂಗಳಿದ್ದು ಕಾನೂನುಬದ್ಧವಾಗಿ ಮಾಡಿಕೊಂಡು ಈ ಅದೇನು ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹರಾಜು ಮಾಡಿದ್ರು ಅವನಿಗೆ. ಅದಕ್ಕಾಗಿ ಈ ಎಲ್ಲ ರಿಪೋರ್ಟ್ಗಳನ್ನು ತೆಗೆದುಕೊಂಡು ತಾಲೂಕು ಪಂಚಾಯತಿಯವರು ಸಾಹೇಬರು ಜಿಲ್ಲಾ ಪಂಚಾಯತಿ CS ಸಲ್ಲಿಸಿದ್ದಾರೆ. ಈ ಥರ ಕ್ರಿಮಿನಲ್ ಎಲ್ಲ ಮಾಡಿದ್ದಾನೆ, ಇವನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ. ಆದರೆ ಇನ್ನೂವರೆಗೂ ಜಿಲ್ಲಾ ಪಂಚಾಯತಿ CS ಅವರು ಅವನ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ. ಅವನಿಗೆ ಕರ್ತವ್ಯದಿಂದ ವಜಾಗೊಳಿಸಿಲ್ಲ. ಅವನ ಮೇಲೆ ನಮ್ಮ ಆಗ್ರಹ, ತಮ್ಮ ಚಾನಲ್ ಮುಖಾಂತರ ನಮಗೆ ಆಗ್ರಹ ಏನಿದೆಯಪ್ಪ ಅಂದರೆ ಆ ದಸರಥ್ PDO ಅವರಿಗೆ ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು, ಸಸ್ಪೆಂಡ್ ಅಲ್ಲ ವಜಾಗೊಳಿಸಬೇಕು. ಎಲ್ಲಿಯೋ ನೌಕರಿ ಮಾಡಬಾರ್ದು. ಆನಂತರ 1,55,00,000 ರೂಪಾಯಿ ಏನು ಲೂಟಿ ಮಾಡಿದಾನೆ ಹಣವನ್ನು ವಾಪಸ್ ತೊಗೊಳ್ಳಬೇಕು. ಅದ ನಂತರ ಇವರು ಯಾರ್ಯಾರು ಇದರಲ್ಲಿ ಶಾಮೀಲಿದ್ದಾರೆ, ಅಧ್ಯಕ್ಷರಾಗಲಿ ಮತ್ತೊಬ್ಬರಲ್ಲಿ ಅವ್ರ ಮೇಲೆ ಎಲ್ಲ ಕ್ರಿಮಿನಲ್ ಕೇಸ್ ಮೊಕದ್ದಮೆ ಮಾಡಬೇಕೆಂದು ತಮ್ಮ ಚಾನಲ್ ಮುಖಾಂತರ ನಾನು ಭೇಟಿಯಾಗಿದೆ. ನಾನು ಸಂಬಂಧಪಟ್ಟಂಥ CO ಅವರಿಗೆ ನಾವು ಲೆಟರ್ ಕೊಟ್ಟಿದ್ದೇವೆ. ಅವರಿಗೆ ನಾವು ಹಿಂಗೆ ಮಾಡಿದ್ದಾರೆ PDO ಅವರು, ತಮಗೆ ತಾಲೂಕು ಪಂಚಾಯತಿಯವರು ಕಳಿಸಿದ್ರೆ ತಾವು ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಕೂಡಲೇ ಅನಿಸ್ತದೆ. ನಾವು ಆಲ್ರೆಡಿ ಅವ್ರಿಗೆ ಲೆಟರ್ ಕೊಟ್ಟಿದ್ದೇವೆ. ಆದರೂ ಆ ಲೆಟರ್ಗೂ ಕೇರ್ ಅಂದಿಲ್ಲ ಇನ್ನವರೆಗೂ. ಆ ಲೆಟರ್ಗೆ ರಿಪ್ಲೈನೂ ಮಾಡಿಲ್ಲ ಅವರು. ಹಾಗಾಗಿ ನಾವು ಅದಕ್ಕಲ್ಲದೆ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಜಿಲ್ಲಾ ಅಧಿಕಾರಿಗಳಿಗೂ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿ ಇಮೇಲ್ ಮುಖಾಂತರ ಮುಖ್ಯಮಂತ್ರಿಗಳಿಗೂ ನಾವು ಲೆಟರ್ ಕಳಿಸಿದ್ದೇವೆ, ಕಾರ್ಯದರ್ಶಿಗಳು ಕಳಿಸಿದ್ದೇವೆ, ಆನಂತರ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೂ ಕಳಿಸಿದ್ದೇವೆ. ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾವು ಕಳಿಸಿದ್ದೇವೆ ಈ ಥರ ಮಾಡಿದರೆ ನಮ್ಮ PDO ಅಂತ. ಆದರೂ ಇನ್ನವರಿಗೆ ಯಾರೂ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಯಾಕಂತ ನಮಗೆ ಇನ್ನವರಿಗೆ ಗೊತ್ತಾಗ್ತಾಯಿಲ್ಲ. ನಾವು ಈಗ ಒಂದು ವೇಳೆ ನಾವು ಇವ್ರು ಏನಾದರೂ 15 ದಿವಸದೊಳಗೆ ಅವನಿಗೆ ಸಸ್ಪೆಂಡ್ ಮಾಡಲಿಲ್ಲ, ಅವನಿಗೆ ಕೆಲಸದಿಂದ ವಜಾಗೊಳಿಸಲಿಲ್ಲ ಅಂತಂದರೆ ನಾವು ಜಿಲ್ಲಾ ಪಂಚಾಯತಿ ಎದುರು ಕುಂತು ಧರಣಿ ಮಾಡಬೇಕಂತ ತಮ್ಮ ಚಾನಲ್ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುನೀಲ್ ಕುಮಾರ್ ನಿಂಗಮಾರಿ, ಮುಖ ಮಳಕೇಡ್ ಹೋರಾಟಗಾರರು. ಸೇಡಂ ತಾಲೂಕಿನ ಮಳಕೇಡ್ ಗ್ರಾಮ ಪಂಚಾಯತಿಯಲ್ಲಿ ಸೆಪ್ಟೆಂಬರಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಹೊಸ ಜಾಯ್ನಿಂಗ್ ಆಗ್ತಾರೆ. ಅವ್ರ ಹೆಸರು ದಸರಥ್ ಪಾತ್ರೆ ಅಂತ. ಮಳಕೇಡ್ ಗ್ರಾಮ ಪಂಚಾಯತ್ ಸುಮಾರು 4 ತಿಂಗಳಲ್ಲಿ ಅವರು ಇವಾಗ ಪ್ರೆಸೆಂಟ್ ಪಂಚಾಯತ್ ಅಭಿವೃದ್ಧಿಯಾಗಿ ಕೆಲಸ ಮಾಡ್ತಿದ್ದಾರೆ. ಸುಮಾರು 4 ತಿಂಗಳಲ್ಲಿ ಅವರು ವಿವಿಧ ಯೋಜನೆಯಲ್ಲಿ 15ನೇ ಹಣಕಾಸು ಹಾಗೂ ಕರ ವಸೂಲಿಯಲ್ಲಿ ಸುಮಾರು 1,55,000 1,55,00,000 ಹಣವನ್ನು ಲೂಟಿ ಮಾಡಿದ್ದಾರೆ. ಆ ಲೂಟಿ ಮಾಡಿದ ತಕ್ಷಣ ನಾವು
ಸೆಪ್ಟೆಂಬರಲ್ಲಿ ಅಂದರೆ ನವಂಬರ್ನಲ್ಲಿ ತಾಲೂಕ್ ಪಂಚಾಯತ್ ಇವರಿಗೆ ಒಂದು ದೂರು ಕೊಟ್ಟೆವು. ಸರ್, ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಈ ಥರ ಬೋಕಸ್ ಬಿಲ್ಲನ್ನು ಮಾಡಿಕೊಂಡು ಪೀಡೋರು ಲೂಟಿ ಮಾಡ್ತಿದ್ದಾರೆ ಅಂತ ದೂರು ಕೊಟ್ಟ ತಕ್ಷಣ ತಾಲೂಕ್ ಪಂಚಾಯತ್ ಇವರು ಒಂದು ತನಿಖಾ ತಂಡ ರಚನೆ ಮಾಡ್ತಾರೆ. ಒಂದು 2 ತನಿಖಾ ತಂಡ ರಚನೆ ಮಾಡ್ತಾರೆ. ತನಿಖಾ ತಂಡ ರಚನೆ ಮಾಡಿ ತನಿಖಾ ತಂಡ ವರದಿಯನ್ನು ತಾಲೂಕ್ ಪಂಚಾಯತ್ ಇವರಿಗೆ ಸಲ್ಲಿಸ್ತಾರೆ. ಸಲ್ಲಿಸಿದ ನಂತರ 7/2/2026 ಜಿಲ್ಲಾ ಪಂಚಾಯತ್ ಸಿಯವರಿಗೆ ತಾಲೂಕ್ ಪಂಚಾಯತ್ ಈ ವರದಿ ಕೊಡ್ತಾರೆ. ಅಂದರೆ ದಶರಥ್ ಪಾತ್ರನು ಮಲ್ಕೇರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು 1,55,68,000 ರೂಪಾಯಿ ಹಣವನ್ನು ಲೂಟಿ ಮಾಡಿರ್ತಾರೆ. ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಕೊಡ್ತಾರೆ. ಆದರೆ ಇಲ್ಲಿವರೆಗೂ 20 ದಿನ ಆದರೂ ಕೂಡ ನಮ್ಮ ತಾಲೂಕ್ ಪಂಚಾಯತ್ ಇವರು ಜಿಲ್ಲಾ ಪಂಚಾಯತ್ ಸಿಯವರು ಅವ್ರ ಮೇಲೆ ಯಾವುದೋ ಕಠಿಣ ಕ್ರಮ ಜರುಗಿಸ್ತಾರೆ. ಆದರೆ ನಾವು ನೋವು ಸಂಗತಿ ಅಂದರೆ ಈ ಥರ ಪಿ.ಡಿ.ಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಊರ ಅಭಿವೃದ್ಧಿ ಮಾಡೋಕ್ಕೆ ಬರಬೇಕು. ಅದು ಸ್ವತಃ ಅಭಿವೃದ್ಧಿ ಆಗ್ತಾಯಿದೆ. ಅಧ್ಯಕ್ಷರು ಕೂಡ ಇದನ್ನು ಶಾಮೀಲಿದ್ದಾರೆ, ಪಿ.ಡಿ.ಒರು ಕೂಡ ಶಾಮೀಲಿದ್ದಾರೆ. ಕೆಲವೊಂದು ಎಲ್ಲ ಅಧಿಕಾರಿಗಳು ಶಾಮೀಲ ಈ ಥರ ದುಡ್ಡನ್ನು ಲೂಟಿ ಮಾಡಿ ಅವ್ರವ್ರ ಅಭಿವೃದ್ಧಿ ಆಗ್ತಾಯಿದೆ, ಊರ ಅಭಿವೃದ್ಧಿ ಆಗ್ತಾಯಿಲ್ಲ. ಅಂದರೆ ಈ ಅಭಿವೃದ್ಧಿ ಅದಕ್ಕೆ ಇವ್ರ ಮೇಲೆ ಪಂಚಾಯತ್ ಅಭಿವೃದ್ಧಿಕಾರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರು ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. ಯಾಕಂದರೆ ಈ ಥರ 2 ಪಂಚಾಯತ್ ಈ ಥರ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಗ್ರಾಮ ಪಂಚಾಯತ್ ಕೆಲಸ ಮಾಡಿ ಈ ಥರ ಲೂಟಿ ಮಾಡೇ ಬಂದಿದ್ದರು. ಮತ್ತು ಆಳಂದಲ್ಲಿ ಕೆಲಸ ಮಾಡಿ ಪಂಚಾಯತ್ ಲೂಟಿ ಮಾಡಿ ಸಸ್ಪೆಂಡ್ ಆಗಿ ಬಂದಿದ್ದಾರೆ ಅವರು. ಮತ್ತು ಈ ಮಲ್ಕೇರ ಗ್ರಾಮ ಪಂಚಾಯತ್ ಕೂಡ ಇದೇ ಥರ ಮಾಡ್ತಾರೆ. ಅವ್ರಿಗೆ ಸಸ್ಪೆಂಡ್ ಮಾಡೋಕ್ಕಿಂತ ಸರ್ಕಾರ ಸೇವೆಯಿಂದ ವಜನೆ ಮಾಡಬೇಕು ಅವ್ರು. ಯಾಕಂದರೆ ಅವರು ಈಗ ಬಂದರೆ ಅದರ ಸಲುವಾಗಿ ಸರ್ಕಾರ ಕೆಲಸ ವಜನೆ ಮಾಡಬೇಕು. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಎಷ್ಟು ಹಣವನ್ನು ಲೂಟಿ ಮಾಡಿದ್ದಾರೆ ಪುನಃ ನಮ್ಮ ಮಲ್ಕೇರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಪುನಃ ಅವ್ರನ್ನ ವಸೂಲಿ ಮಾಡಿ ಮಲ್ಕೇರ ಗ್ರಾಮ ಪಂಚಾಯತ್ ಜಮಾ ಮಾಡಬೇಕಂತ ಸರ್, ಜನರು ಈ ಥರ ಬೆಂಬಲ ಕೊಡ್ತಾ ಇದ್ದಾರೆ. ಜನರು ಏನಂತಾರೆ? ಜನ ಎಲ್ಲ ಊರ ಜನ ಎಲ್ಲರಿಗೂ ಗೊತ್ತಾಗಿದೆ ಈ ಥರ ಭ್ರಷ್ಟ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದು ಎಲ್ಲ ಹಾಳು ಮಾಡ್ತಾರೆ ಗೊತ್ತಾಗಿದೆ. ಸರ್, ದಶರಥ್ ಪಾತ್ರ ಅಂತ. ತಮ್ಮ ಹೆಸರು?